ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ಮನೋಜ್. ಇವತ್ತು ನಾನು ನಿಮ್ಗೆ ಹೇಳಕೊಟ್ಟಿರೋದು ಬಂದ್ಬಿಟ್ಟು PX800 2025 ಲೈನ್ ಆಫ್ ನ್ಯೂ ಮಾಡೆಲ್ ಆಫ್ ಪ್ಯಾನಾಸೋನಿಕ್ ಟಿವಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಈ ಒಂದು ಟಿವಿ ಬಂದ್ಬಿಟ್ಟು ನಿಮಗೆ ಗೂಗಲ್ ಟಿವಿ ಆಪರೇಟಿಂಗ್ ಸಿಸ್ಟಮ್ ಜೊತೆನಲ್ಲಿ ಬರ್ತದೆ, ಅಂದ್ರೆ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಜೊತೆ ಬರುತ್ತೆ. ಸೊ ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಅಂತ ನೋಡಿದ್ರೆ ನಮಗೆ ಫ್ರೆಂಡ್ಲಿ ಯೂಸರ್ ಇಂಟರ್ಫೇಸ್ ಅಂತ ನಾವು ಇಲ್ಲಿ ಕರಿತೀವಿ. ಮತ್ತೆ ಅದರ ಜೊತೆನಲ್ಲಿ ನೀವು ಕಂಟೆಂಟ್ ನ ನೀವು ಬ್ರೌಸ್ ಮಾಡ್ಬೇಕಾದ್ರೆ, ಯಾವ್ದಾದ್ರು ಒಂದು ಕಂಟೆಂಟ್ ನ ಸರ್ಚ್ ಮಾಡ್ಬೇಕಾದ್ರೆ ಒಂದು ಅಪ್ಲಿಕೇಶನ್ ಇಂದ ಇನ್ನೊಂದು ಅಪ್ಲಿಕೇಶನ್ ಅಂತ ನೀವು ಹೋಗುವಂತ ಅವಶ್ಯಕತೆ ಇರೋದಿಲ್ಲ. ಇದ್ರಲ್ಲಿ ನಿಮ್ಗೆ ಗೂಗಲ್ ಸರ್ಚ್ ಇಂಜಿನ್ ಕೂಡ ಬರುತ್ತೆ, ಜೊತೆನ ನಿಮ್ಗೆ ಬಿಲ್ಟ್ ಇನ್ ಮೈಕ್ರೋಫೋನ್ ಇರೋದ್ರಿಂದ ನೀವು ಡೈರೆಕ್ಟ್ ಆಗಿ ಕಮೆಂಟ್ ಕೂಡ ಮಾಡಬಹುದು. ಓಕೆ ಗೂಗಲ್, ಓಪನ್ ದ ಯೂಟ್ಯೂಬ್. ಸೊ ಈ ತರ ನೀವು ಸರ್ಚ್ ಮಾಡಿ ಕೂಡ ನೀವು ಮಾಡಬಹುದು. ವಾಲ್ಯೂಮ್ ಅಪ್ ಅಂಡ್ ಡೌನ್ ಇದೆಲ್ಲ ಕೂಡ ಮಾಡ್ಕೋಬಹುದು. ಅದೇ ನೀವು ಏನ್ ಕಂಟೆಂಟ್ ನ ನೀವು ಬ್ರೌಸ್ ಮಾಡ್ತೀರೋ ಆ ಕಂಟೆಂಟ್ ವೆದರ್ ಎನಿ ಅಪ್ಲಿಕೇಶನ್ಸ್ ಅಲ್ಲಿ ಇದ್ರೂ ಕೂಡ ಅಕ್ರಾಸ್ ದ ಟಿವಿ ನಿಮ್ಗೆ, ಸೊ ಅಕ್ರಾಸ್ ಟಿವಿ ಸೋರ್ಸಸ್ ಇಂದ ನಿಮ್ಗೆ ಸರ್ಚ್ ಮಾಡಿ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಗೆ ಇಲ್ಲಿ ತೋರಿಸ್ಕೊಡುತ್ತೆ. ಅಂಡ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ನೀವು ಕಂಟೆಂಟ್ ನ ನೀವು ವಾಚ್ ಲಿಸ್ಟ್ ಗೆ ಕೂಡ ಆಡ್ ಮಾಡ್ಕೊಬಹುದು. ಆ ರೀತಿ ವಾಚ್ ಲಿಸ್ಟ್ ಗೆ ಆಡ್ ಮಾಡಿರುವಂತ ಕಂಟೆಂಟ್ ನಿಮ್ಗೆ ಇಲ್ಲಿ ಲೈಬ್ರರಿ ನಲ್ಲಿ ಸಿಗುತ್ತೆ. ಸೇಮ್ ಇದೇ ತರ ನಿಮ್ಗೆ ಮೊಬೈಲ್ ಕನೆಕ್ಟಿವಿಟಿ ಕೂಡ ನೀವು ಮಾಡ್ಕೊಬಹುದು. ಮೊಬೈಲ್ ಅಲ್ಲಿ ಕೂಡ ನಿಮ್ಗೆ ಸೊ ರಿಮೋಟ್ ಆಪ್ಷನ್ ಕೂಡ ಬರುತ್ತೆ. ಸೊ ಕಂಪ್ಲೀಟ್ ಟಿವಿನ ನೀವು ರಿಮೋಟ್ ಇಲ್ದೇನೆ ಮೊಬೈಲ್ ಅಲ್ಲಿ ಕೂಡ ನೀವು ಇಲ್ಲಿ ಆಪರೇಟ್ ಮಾಡಬಹುದಾಗಿದೆ. ಸೊ ಇದೆಲ್ಲ ಬಿಟ್ಟು ನಾವು ಪ್ಯಾನಾಸೋನಿಕ್ ಟಿವಿ ನಲ್ಲಿ ನೋಡೋದಾದ್ರೆ ಒಂದು 4 ಕೀ ಪಿಲ್ಲರ್ ಪಾಯಿಂಟ್ಸ್ ನ ಹೈಲೈಟ್ ಮಾಡ್ತೀವಿ. ಸೊ ಅದರಲ್ಲಿ ಒಂದಾದ ಪಿಕ್ಚರ್ ಬಗ್ಗೆ ನಾವು ಮಾತಾಡ್ತೀವಿ. ಸೊ ಪಿಕ್ಚರ್ ಅಂತ ಬಂದಾಗ ನಿಮ್ಗೆ ಸೊ ಇಲ್ಲಿ ನೀವು ಯಾವುದೇ ಒಂದು ಕಂಟೆಂಟ್ ಅಥವಾ ಯಾವುದೇ ಒಂದು ಮೂವಿನ ಏನಾದ್ರು ಪ್ಲೇ ಮಾಡಿದಾಗ ಅದನ್ನ ಅಪ್ಸ್ಕೇಲ್ ಮಾಡಿ ಕೊಡೋದಕ್ಕೆ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಾರೆ, 4K ಕಲರ್ ಇಂಜಿನ್ ಅಂತ ಹೇಳ್ಬಿಟ್ಟು. ಈ ಒಂದು 4K ಕಲರ್ ಇಂಜಿನ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಲೋಕಲ್ ಡಿಮಿಂಗ್ ಟೆಕ್ನಾಲಜಿ ಬರುತ್ತೆ. ಸೊ ಆಪ್ಟಿಮೈಸೇಷನ್ ಆಗಿ ನಿಮ್ಗೆ ಈಚ್ ಅಂಡ್ ಎವ್ರಿ ಸೀನ್ಸ್ ಕೂಡ ನಿಮ್ಗೆ ಅಪ್ಡೇಟೆಡ್ ಆಗುತ್ತೆ. ಸೊ ಅದರ ಜೊತೆನಲ್ಲಿ ನಾನ್ 4K ಕಂಟೆಂಟ್ಸ್ ಕೂಡ ನಿಮ್ಗೆ ಇಲ್ಲಿ ಅಪ್ಸ್ಕೇಲ್ ಮಾಡಿ ಕೊಡುತ್ತೆ. ಮೋರ್ ಇಂಪಾರ್ಟೆಂಟ್ ಥಿಂಗ್, ಸೊ ಇಮೇಜ್ ಅಲ್ಲಿ ಯಾವುದೇ ಪ್ರತಿಯೊಂದು ಸೀನ್ ಅಲ್ಲೂ ಕೂಡ ನಿಮ್ಗೆ ಏನಾದ್ರು ನಾಯ್ಸ್ ಅನ್ನೋದಿದ್ರೆ ನಾಯ್ಸ್ ಕೂಡ ನಿಮ್ಗೆ ರಿಡಕ್ಷನ್ ಮಾಡಿ ಕೊಡುತ್ತೆ. ಸೊ ಇದು ಮಾತ್ರ ಅಲ್ಲದೆ ನಿಮ್ಗೆ ಸೊ ಇಲ್ಲಿ ಒಂದು ಕಲರ್ ಟೆಕ್ನಾಲಜಿ ಕೂಡ ಬರುತ್ತೆ. ಸೊ ಕಲರ್ ಟೆಕ್ನಾಲಜಿ ಅಂತ ಹೋದಾಗ ನಿಮ್ಗೆ ಸೊ ಒಂದು 6 ಕಲರ್ ರಿಪ್ರೊಡಕ್ಷನ್ ಇಂಜಿನ್ ನ ಕೊಡ್ತಾ ಇದ್ದಾರೆ. ಸೊ ಅದರಲ್ಲಿ ನಿಮ್ಗೆ ಲೈಟ್ ಕಲರ್ ಇಂದ ಬಂದ್ಬಿಟ್ಟು ಡಾರ್ಕೆಸ್ಟ್ ಕಲರ್ ತನಕ ನಿಮ್ಗೆ ಮಲ್ಟಿಪಲ್ ಶೇಡ್ಸ್ ಆಫ್ ಕಲರ್ಸ್ ಅನ್ನೋದು ನಿಮ್ಗೆ ಇಲ್ಲಿ ಸಿಗ್ತಾ ಇದೆ. ಸೊ ಆ ಒಂದು ಮಲ್ಟಿಪಲ್ ಶೇಡ್ಸ್ ಆಫ್ ಕಲರ್ಸ್ ನಿಮ್ಗೆ ಸೊ 6 ಕಲರ್ ರಿಪ್ರೊಡಕ್ಷನ್ ಇಂಜಿನ್ ಇಂದ ಬರ್ತಾ ಇದೆ. ಸೊ ಅದು RGB ಕಲರ್ ಮಾತ್ರ ಅಲ್ಲದೆ ನಿಮ್ಗೆ ಸೊ CMY ಅಂತ ಕರಿತೀವಿ, ಸಿಯಾನ್, ಮಜೆಂಟಾ ಮತ್ತೆ ಯೆಲ್ಲೋ ಕಲರ್ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಕಲರ್ ಇಂದ ಬಂದ್ಬಿಟ್ಟು ನಿಮ್ಗೆ ಒಂದು ಮಲ್ಟಿಪಲ್ ಶೇಡ್ಸ್ ಆಫ್ ಕಲರ್ಸ್ ಅನ್ನೋದು ನಿಮ್ಗೆ ಇಲ್ಲಿ ಸಿಗ್ತಾ ಇದೆ. ಅದು ಮಾತ್ರ ಅಲ್ಲದೆ ನಿಮ್ಗೆ ಇದರಲ್ಲಿ ಒಂದು ಅಲ್ಟ್ರಾ ವೈಡ್ ಕಲರ್ ಗೆಮೆಟ್ ಅಂತ ಹೇಳಿ ಕೂಡ ಕರಿತೀವಿ ನಾವು. ಸೊ ಈ ಒಂದು ಅಲ್ಟ್ರಾ ವೈಡ್ ಕಲರ್ ಗೆಮೆಟ್ ಅಲ್ಲಿ ನಿಮ್ಗೆ ಅಪ್ ಟು 83% ರಿಯಲಿಸ್ಟಿಕ್ ಕಲರ್ಸ್ ಅನ್ನೋದು ನಿಮ್ಗೆ ಇಲ್ಲಿ ರಿಸ್ಟೋರ್ ಮಾಡಿ ಕೊಡುತ್ತೆ. ಸೊ ಅದು ನಿಮ್ಗೆ ಲೈಫ್ ಲೈಕ್ ಇಮೇಜ್ ಅಂತ ಕೂಡ ನಾವು ಇಲ್ಲಿ ಹೇಳ್ತೀವಿ. ಸೊ ಆ ಒಂದು ಬೆಸ್ಟ್ ಪಿಕ್ಚರ್ ಕ್ವಾಲಿಟಿ ನಿಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಅಂಡ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳ್ಬಿಟ್ಟು ನಾವು ನೋಡೋದಾದ್ರೆ ಇದು ನಿಮ್ಗೆ ಅಕ್ಯೂ ಡಿಸ್ಪ್ಲೇ ಬರುತ್ತೆ. ಅಪ್ ಟು 178 ಡಿಗ್ರಿ ವಿವಿಂಗ್ ಆಂಗಲ್ ಅಲ್ಲೂ ಕೂಡ ನಿಮ್ಗೆ ಕ್ಲಾರಿಟಿ ರಿಮೈನ್ ಸೇಮ್ ಇರುತ್ತೆ. ಸೊ ವಿತ್ ಹಾರ್ಡ್ ಪ್ಯಾನಲ್ ಕೂಡ ನಿಮ್ಗೆ ಇದು ಬರ್ತಾ ಇದೆ. ಇದರ ಜೊತೆನಲ್ಲಿ ನಿಮ್ಗೆ ಬಂದ್ಬಿಟ್ಟು HDR10+ ವಿತ್ ಡೈನಾಮಿಕ್ ಮೆಟಾಡೇಟಾದಲ್ಲಿ ವರ್ಕ್ ಆಗುವಂತ ಒಂದು ಸೊ ಟೆಕ್ನಾಲಜಿ ಕೂಡ ಕೊಡ್ತಾ ಇದಾರೆ. ವಿತ್ ಡಾಲ್ಬಿ ವಿಷನ್ ಕೂಡ ಬರುತ್ತೆ ನಿಮ್ಗೆ. ಸೊ ನಿಮ್ಮ ಒಂದು ಇಮೇಜ್ ಅಥವಾ ಎವ್ರಿ ಸೀನ್ಸ್ ಅಲ್ಲೂ ಕೂಡ ನಿಮ್ಗೆ ಬ್ರೈಟ್ನೆಸ್ ಆಗಿರ್ಬೋದು, ಡಾರ್ಕರ್ ಡೀಟೇಲ್ಸ್ ಆಗಿರ್ಬೋದು, ಕಲರ್ ಕಾಂಟ್ರಾಸ್ಟ್ ನ ಬಂದ್ಬಿಟ್ಟು ಎನ್ಹಾನ್ಸ್ ಮಾಡಿ ದಿ ಬೆಸ್ಟ್ ಪಿಕ್ಚರ್ ಕ್ವಾಲಿಟಿನ ಕೊಡೋದಕ್ಕೆ ಈ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಕೂಡ ಕೊಡ್ತಾ ಇದ್ದಾರೆ. ಸೊ ಅದರ ಜೊತೆನಲ್ಲಿ ಸೌಂಡ್ ಅಲ್ಲಿ ನೋಡೋದಾರೆ ನಿಮ್ಗೆ ಡಾಲ್ಬಿ ಅಟ್ಮಾಸ್ ಕೂಡ ಕೊಡ್ತಾರೆ. ಈ ಒಂದು ಡಾಲ್ಬಿ ಅಟ್ಮಾಸ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ 360 ಡಿಗ್ರಿ ಆಬ್ಜೆಕ್ಟ್ ಬೇಸ್ಡ್ ಸರೌಂಡ್ ಸೌಂಡ್ ಔಟ್ಪುಟ್ ಅಂತ ಕರಿತೀವಿ ನಾವು. ಸೊ ಒಂದು ಎಲ್ಲಿ ಆಬ್ಜೆಕ್ಟ್ ಮೂವ್ಮೆಂಟ್ ಇರುತ್ತೋ ಅಲ್ಲಿಂದಾನೆ ನಿಮ್ಗೆ ಒಂದು ಸೌಂಡ್ ಅನ್ನೋದು ಫೀಲ್ ಮಾಡುವಂತ ಒಂದು ಟೆಕ್ನಾಲಜಿ ಕೂಡ ಈ ಟಿವಿ ನಲ್ಲಿ ಆ ಒಂದು ಸೌಂಡ್ ಟೆಕ್ನಾಲಜಿ ಕೂಡ ನಿಮ್ಗೆ ಇಲ್ಲಿ ಬರ್ತಾ ಇದೆ. ಸೊ ಇದು ಮಾತ್ರ ಅಲ್ಲದೆ DTS ಟ್ರೂ ಸರೌಂಡ್ ಕೂಡ ಬರುತ್ತೆ. ಅಂಡ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ನಿಮ್ಗೆ ಸೌಂಡ್ ಅನ್ನ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ಸೊ ಇಲ್ಲಿ ಬಿಲ್ಟ್ ಇನ್ ಹೋಮ್ ಥಿಯೇಟರ್ ಅಂತ ಕರಿತೀವಿ, ಒಂದು ಬಾಕ್ಸ್ ಶೇಪ್ ಆಫ್ ಸ್ಪೀಕರ್ ನ ಇಲ್ಲಿ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ. ಸೊ ಈ ಒಂದು ಸ್ಪೀಕರ್ ಅಲ್ಲಿ ನಿಮ್ಗೆ ಸೌಂಡ್ ಕ್ವಾಲಿಟಿ ಕೂಡ ನಿಮ್ಗೆ ಅಷ್ಟೇ ಬೆಟರ್ ಆಗಿರುತ್ತೆ. ಇನ್ನು ಸ್ಮಾರ್ಟ್ ಫೀಚರ್ಸ್ ಅಂತ ನೋಡೋದ್ರೆ ನಿಮ್ಗೆ ಸೊ ಅನ್ಲಿಮಿಟೆಡ್ ಅಪ್ಲಿಕೇಶನ್ಸ್ ನೀವು ಇಲ್ಲಿ ಡೌನ್ಲೋಡ್ ಮಾಡಬಹುದು ವಿತ್ ಇನ್ ದ ಸ್ಟೋರೇಜ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ. ಸೊ ಬರೀ ಇದು ಮಾತ್ರ ಅಲ್ಲ, ನಿಮ್ಗೆ ಸೊ IoT ಪ್ಲಾಟ್ಫಾರ್ಮ್ ಸ್ಮಾರ್ಟ್ ಡಿವೈಸಸ್ ನ ಕೂಡ ನೀವು ಇಲ್ಲಿ ಅಪ್ ಟು ಮೋರ್ ದೆನ್ 50,000+ ಡಿವೈಸಸ್ ನ ಇಲ್ಲಿ ಕನೆಕ್ಟ್ ಮಾಡಿ ಆಪರೇಟ್ ಮಾಡಬಹುದು ಗೂಗಲ್ ಹೋಮ್ ಸಪೋರ್ಟ್ ಇಂದ. ಸೊ ಇದು ಮಾತ್ರ ಅಲ್ಲದೆ ನಿಮ್ಗೆ 4 lakh+ ಮೂವೀಸ್ ಅಂಡ್ ಎಪಿಸೋಡ್ ನ ಕೂಡ ನೀವು ಅಕ್ರಾಸ್ ವರ್ಲ್ಡ್ ಎಪಿಸೋಡ್ ಅಂಡ್ ಮೂವೀಸ್ ನ ಕೂಡ ನೀವು ಇಲ್ಲಿ ವಾಚ್ ಮಾಡ್ಕೊಬಹುದು ಇನ್ ಗೂಗಲ್ ಟಿವಿ ನಲ್ಲಿ. ಇದರ ಜೊತೆನಲ್ಲಿ ನಿಮ್ಗೆ ಸ್ಯಾಟಲೈಟ್ ಚಾನಲ್ಸ್ ಕೂಡ ನಿಮ್ಗೆ ಇಲ್ಲಿ ಬರುತ್ತೆ, DVB-S ಅಥವಾ S2 ಅಂತ ಕರಿತೀವಿ. ಸೊ ಇಲ್ಲಿ ನೀವು ಮಾಡಬೇಕಾಗಿರೋದು ಏನಂತಂದ್ರೆ, ನೀವು ಇಲ್ಲಿ ಸೋರ್ಸ್ ಅಲ್ಲಿ ಹೋದಾಗ ನಿಮ್ಗೆ ಒಂದು ಸ್ಯಾಟಲೈಟ್ ಅಂತ ಬರುತ್ತೆ. ಸೊ ಈ ಸ್ಯಾಟಲೈಟ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಒಂದಷ್ಟು ಸ್ಯಾಟಲೈಟ್ ಚಾನಲ್ಸ್, ಫ್ರೀ ಚಾನಲ್ಸ್ ನ ಕೂಡ ನಾವು ಇಲ್ಲಿ ಎಂಜಾಯ್ ಮಾಡಬಹುದು. ಜಸ್ಟ್ ನೀವು ಸ್ಯಾಟಲೈಟ್ ನೆಟ್ವರ್ಕ್ ನ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಅದಕ್ಕೂ ಮುಂಚೆ ನೀವು ಆಂಟಿನಾ ಅಥವಾ ಡಿಶ್ ಅನ್ನೋದನ್ನ ಕನೆಕ್ಟ್ ಮಾಡಿರ್ಬೇಕು. ಕನೆಕ್ಟ್ ಮಾಡಿ ಇಲ್ಲಿ ನಾವು ಇದನ್ನ ಸೆಲೆಕ್ಟ್ ಮಾಡಿ ಬಂದ್ಬಿಟ್ಟು ನಾವು ಇಲ್ಲಿ ಸರ್ಚ್ ಮಾಡಿದಾಗ ಸೊ ನಮ್ಗೆ ಬೇಕಾಗಿರುವಂತಹ ಒಂದು ಸ್ಯಾಟಲೈಟ್ ಚಾನಲ್ಸ್ ಕೂಡ ಸಿಗುತ್ತೆ, ಒಂದಷ್ಟು ಫ್ರೀ ಚಾನಲ್ಸ್ ಕೂಡ ನೀವು ಇಲ್ಲಿ ಎಂಜಾಯ್ ಮಾಡಬಹುದು. ಅಂಡ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ನಿಮ್ಗೆ ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಕೊಡ್ತಾ ಇದೀವಿ. ಸೊ ಈ ಒಂದು ಬ್ಲೂಟೂತ್ ಕನೆಕ್ಟಿವಿಟಿ ಅಂತ ಬಂದಾಗ ನೀವು ನಿಮ್ಮ ಟಿವಿನ ಬಂದ್ಬಿಟ್ಟು ನೀವು ಪೋರ್ಟೇಬಲ್ ಸ್ಪೀಕರ್ ತರ ಕೂಡ ನೀವು ಯೂಸ್ ಮಾಡಬಹುದು. ಅಂದ್ರೆ ನಿಮ್ಮ ಮೊಬೈಲ್ ಇಂದ ನೀವು ಟಿವಿಗೆ ಕನೆಕ್ಟ್ ಮಾಡಬಹುದು. ಸೇಮ್ ಮೂಮೆಂಟ್ ನೀವು ನಿಮ್ಮ ಟಿವಿಯಿಂದ ಸ್ಪೀಕರ್ಗೂ ಕೂಡ ನೀವು ವೈರ್ಲೆಸ್ ಆಗಿ ಕನೆಕ್ಟ್ ಮಾಡಬಹುದು. ಅದೇ ರೀತಿ ನೀವು ಗೇಮಿಂಗ್ ಕನ್ಸೋಲ್ಸ್ ಆಗಿರ್ಬೋದು, ಕೀಬೋರ್ಡ್, ಮೌಸ್ ಆಗಿರ್ಬೋದು, ಸೊ ಈ ತರ ಎಲ್ಲಾ ಡಿವೈಸಸ್ ನ ಕೂಡ ನೀವು ಇಲ್ಲಿ ಕನೆಕ್ಟ್ ಮಾಡ್ಕೋಬಹುದು. ಅಂಡ್ ಇದರ ಜೊತೆ ನಿಮ್ಗೆ ಒಂದು ಗೇಮಿಂಗ್ ಪರ್ಪಸ್ ಅಂತ ಬಂದಾಗ, ಎಸ್ಪೆಷಲಿ ಇಫ್ ಯು ಆರ್ ಅ ಗೇಮಿಂಗ್ ಲವರ್ ಆಗಿದ್ರೆ ನೀವು
ಆ ಗೇಮಿಂಗ್ ಗೋಸ್ಕರ ALLM ಟೆಕ್ನಾಲಜಿ ಕೂಡ ಕೊಡ್ತಾರೆ. ಸೊ ಒಂದು ಲ್ಯಾಕ್ ಫ್ರೀ ಗೇಮಿಂಗ್ ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಸೊ ಇದೆಲ್ಲದ್ರ ಜೊತೆನಲ್ಲಿ ನಿಮ್ಗೆ ಡಿಸೈನ್ ಅಂತ ನಾವು ಮಾತಾಡೋದಾರೆ, ಇದು ನಿಮ್ಗೆ ಬೆಜಲೆಸ್ ಡಿಸೈನ್ ಬರುತ್ತೆ, ವಿತ್ ಪ್ರೀಮಿಯಂ ಲುಕ್ ಅಲ್ಲಿ ಇರುತ್ತೆ. ಸೊ ನಿಮ್ಮ ಯಾವುದೇ ಒಂದು ಇಂಟೀರಿಯರ್ ಡಿಸೈನ್ ಕೂಡ ನಿಮ್ಗೆ ಅಷ್ಟೇ ದಿ ಬೆಸ್ಟ್ ಲುಕ್ ಕೊಡುವಂತ ಟಿವಿ ಆಗಿರುತ್ತೆ. ಅಂಡ್ ಇದೆಲ್ಲದು ಬಿಟ್ಟು ನೋಡೋದಾರ ನಿಮ್ಗೆ ಒಂದು ಸ್ಲಿಮ್ಮೆಸ್ಟ್ ರಿಮೋಟ್ ಅಂತ ಕೂಡ ಕರಿತೀವಿ ನಾವು. ಈ ಒಂದು ಸ್ಲಿಮ್ಮೆಸ್ಟ್ ರಿಮೋಟ್ ಅಲ್ಲಿ ನಾವು ಸೊ ಈಸಿಯಾಗಿ ಅಂಡ್ ಬೆಟರ್ ಆಗಿ ನಾವು ಕನ್ವೀನಿಯಂಟ್ ಆಗಿ ಆಪರೇಟ್ ಕೂಡ ಮಾಡ್ಕೊಬಹುದು. ವಿತ್ ಬ್ಲೂಟೂತ್ ರಿಮೋಟ್ ಬರೋದ್ರಿಂದ ವಾಯ್ಸ್ ಕಮಾಂಡ್ ಕೂಡ ನಿಮ್ಗೆ ರಿಮೋಟ್ ಅಲ್ಲೇ ಸಿಗ್ತಾ ಇದೆ. ಸೊ ಇದಿಷ್ಟು ನಿಮ್ಗೆ PX 800 ಮಾಡೆಲ್ ಅಲ್ಲಿ ಸಿಗ್ತಾ ಇರುವಂತ ದಿ ಬೆಸ್ಟ್ ಅಡ್ವಾಂಟೇಜಸ್ ಅಂತಾನೆ ಹೇಳ್ಬೋದು ನಾವು. ಸೊ ನೆಕ್ಸ್ಟ್ ಮತ್ತೊಂದು ವಿಡಿಯೋ ಜೊತೆನಲ್ಲಿ ನಮ್ಗೆ ಸಿಗ್ತೀನಿ. ಥ್ಯಾಂಕ್ ಯು.